ಪ್ರಯಾಗ, ಪ್ರಜಾಪತಿ ಬ್ರಹ್ಮ ಯಾಗ ಮಾಡಿದ ಜಾಗ ಪ್ರಯಾಗ. ಅಲ್ಲಿನ ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಅಮೃತ ಸ್ನಾನ ಮಾಡಿ ಸಾಧ್ಯವಾದಷ್ಟು ಅಲ್ಲಿನ ವ್ಯವಸ್ಥೆಗಳನ್ನು ಕಣ್ಣಾರೆ ಕಂಡ ನಂತರ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತನಿಸಿತು. ನಿಮಗೆ ಹೇಳುವ ನೆಪದಲ್ಲಿ ಆ ಸುವರ್ಣ ಘಳಿಗೆಗಳನ್ನು ಮತ್ತೊಮ್ಮೆ ನಾನೂ ಕಾಣುವಂಥ ಬಯಕೆ. ಸುಮಾರು 2 ತಿಂಗಳ ಕಾಲ ನಡೆಯುವ ಕುಂಭಮೇಳಕ್ಕೆ ಕೋಟಿಗಟ್ಟಲೆ ಜನ ಅದು ಹೇಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಅವರನ್ನು ಒಗ್ಗೂಡಿಸುವಂಥ ಶಕ್ತಿ ಯಾವುದು? ಪ್ರತಿಯೊಬ್ಬ ಹಿಂದುವೂ ಕೂಡ ಕುಂಭಕ್ಕೆ ಹೋಗಲು ಪರಿತಪಿಸೋದು ಯಾಕೆ? ಇಷ್ಟೇ ಪ್ರಶ್ನೆಗಳನ್ನು ಕೇಳಿಕೊಂಡರೂ ಕೂಡ ಅದಕ್ಕೆ ಉತ್ತರಗಳನ್ನು ಹುಡುಕಿದರೂ ವರ್ತಮಾನದ ಅನೇಕ ಪ್ರಶ್ನೆ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಕುಂಭಮೇಳದ ಹಿನ್ನೆಲೆ ಏನೇ ಇರಬಹುದು, ಆದರೆ ಅದು ಇಂದಿಗೂ ಹೊತ್ತ ಭಾವವೊಂದನ್ನು ಜನ ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಪಾಲನೆ ಮಾಡ್ತಾರೆ ಎಂಬುದು ಹಿಂದೂ ಧರ್ಮದ ಆಳಕ್ಕಿರುವ ಶಕ್ತಿ. ಕುಂಭಮೇಳಕ್ಕೆ ಹೋಗ್ತಾ ಇರುವವರು ಮತ್ತು ಹೋಗಲಿಚ್ಛಿಸುವವರು ಒಂದು ಪ್ರಾಂತದವರಲ್ಲ, ಒಂದು ಭಾಷೆಯವರೂ ಅಲ್ಲ, ಒಂದು ಜಾತಿಯವರಂತೂ ಅಲ್ಲವೇ ಅಲ್ಲ. ಅವರೆಲ್ಲರೂ ಹಿಂದೂಗಳು. ನಿಜವಾದ ಹಿಂದೂ ಸಂಗಮ ಅಂತಂದರೆ ಅದು ಕುಂಭಮೇಳ. ಒಂದು ನಿಶ್ಚಿತ ದಿನವನ್ನು ಅಂದರೆ ಕಾಲವನ್ನು ಶ್ರೇಷ್ಠ ಎಂದು ನಂಬುವ ಆ ಶ್ರದ್ಧೆಯ ಹಿಂದೆ ಅದೆಷ್ಟು ಶಕ್ತಿ ಅಡಗಿರಬಹುದು ಎಂಬುದಕ್ಕೂ ಕುಂಭಮೇಳ ಸಾಕ್ಷಿ. ಭಾರತ ಹಲವು ಭಾಷೆ ನುಡಿಲಿಪಿಗಳ ವಿವಿಧ ಮತ ಪಂಥಗಳ ತೋಟ. ಆದರೆ ತ್ರಿವೇಣಿ ಸಂಗಮದ ಕುಂಭಸ್ನಾನದ ಸಂದರ್ಭ ಅಲ್ಲಿ ಕಾಣುವ ಬಣ್ಣ ಅದು ಒಂದೇ, ಇವರೆಲ್ಲರೂ ಸನಾತನಿಗಳು ಎಂಬ ಬಣ್ಣ. ನಮ್ಮ ಸಂಸ್ಕೃತಿಯ ನಿಜವಾದ ಶಕ್ತಿಯನ್ನು ನಾವು ಗುರುತಿಸಬೇಕಾಗಿದ್ದು ಇಲ್ಲಿಯೇ. ಕುಂಭಮೇಳಕ್ಕೆ ಹೋಗ್ತಾ ಇರುವವರಲ್ಲಿ ಯಾವುದೋ ಜಾತ್ರೆಗೆ ಹೋಗ್ತಾ ಇರುವ ಭಾವ ಇರೋದಿಲ್ಲ, ಪ್ರವಾಸಕ್ಕೆ ಹೋಗುವಂಥ ಸಿದ್ಧತೆ ಇಲ್ಲ, ದೇವರ ದರ್ಶನಕ್ಕೆ ಎಂಬ ಕಾರಣ ಇಲ್ಲ. ಅಲ್ಲಿರುವುದು ಕುಂಭದಲ್ಲಿ ಮಿಂದೇಳಬೇಕು ಎಂಬ ಒಂದೇ ಒಂದು ಆಕಾಂಕ್ಷೆ. ಕುಂಭಮೇಳಕ್ಕಿರುವ ಪೌರಾಣಿಕ ಹಿನ್ನೆಲೆ ನಮಗೆಲ್ಲ ತಿಳಿದಿರುವಂಥದ್ದೇ. ಇನ್ನು ಇತಿಹಾಸದ ದೃಷ್ಟಿಯಿಂದ ಅವಲೋಕನ ಮಾಡಿದರೆ ಅದರಲ್ಲಿ ಅನೇಕ ಆಯಾಮಗಳು ಅಡಕವಾಗಿರುವುದನ್ನು ಕಾಣಬಹುದು. ಸಾಂಸ್ಕೃತಿಕ ಅಧ್ಯಾತ್ಮದ ಜೊತೆಗೆ ಹಿಂದೂ ಸಂಘಟನೆ ಮತ್ತು ಧರ್ಮರಕ್ಷಣೆಯ ಹೊಣೆಯರಿತೆ ಕುಂಭಮೇಳ ಆರಂಭವಾಯಿತು ಮತ್ತು ಅನೂಚಾನವಾಗಿ ನಡೆದು ಬರ್ತಾ ಇದೆ ಎಂಬುದು ನಮಗೆ ತಿಳಿಯುತ್ತದೆ. ಕುಂಭಮೇಳದ ಆರಂಭ ಯಾವಾಗಿಂದ ಆಯಿತು ಅನ್ನುವುದಕ್ಕೆ ನಿಖರ ದಾಖಲೆಗಳು ಸಿಗೋದಿಲ್ಲವಾದರೂ ಕುಂಭಮೇಳ ಆಕ್ರಮಣಕಾರರ ವಿರುದ್ಧ ಸೆಟೆದು ನಿಂತಿತ್ತು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಗ್ತವೆ. ಮೊಘಲ್ ಕಾಲದಲ್ಲಿ ಜಜಿಯಾ ತೆರಿಗೆ ಮತ್ತು ತೀರ್ಥಯಾತ್ರೆಗೂ ಕರಗಳನ್ನು ಹೇರ್ತಾ ಇದ್ದಾಗಲೇ ಕುಂಭಮೇಳವನ್ನು ನಿಲ್ಲಿಸಲಿಲ್ಲ ಅನ್ನುವಂಥ ಸಂಗತಿ ನಮಗೆ ಇತಿಹಾಸದ ಪುಟಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಕುಂಭಮೇಳದ ಮೇಲೆ ದಾಳಿ ನಡೆಸಿದಂಥ ಮೊಘಲ್ ದಾಳಿಕೋರರು ಅನೇಕ ತೀರ್ಥಯಾತ್ರೆಗಳನ್ನು ಕೊಂದರು ಅನ್ನುವಂಥ ಕರಾಳ ಚರಿತ್ರೆಯೂ ಕೂಡ ನಮಗೆ ಸಿಗುತ್ತೆ. ಅಂದರೆ ಕುಂಭಮೇಳ ಅದು ಹಿಂದುತ್ವಕ್ಕೆ ಎಲ್ಲ ಆಯಾಮಗಳಿಂದಲೂ ಬಲ ತುಂಬಲು ಬಳಕೆಯಾಗಿದೆ ಎಂಬುದಂತೂ ಸತ್ಯವಾದಂಥ ಸಂಗತಿ. ಕ್ಷಾತ್ರತ್ವಕ್ಕೂ ಸನ್ಯಾಸಕ್ಕೂ ಶಕ್ತಿ ತುಂಬುವುದನ್ನು ದೇಶದ 4 ತೀರ್ಥಗಳಲ್ಲಿ ನಡೆಯುವಂಥ ಕುಂಭಮೇಳಗಳು ಸಾಧಿಸಿ ತೋರಿಸಿವೆ. ರಾಮಜನ್ಮಭೂಮಿ ಆಂದೋಲನಕ್ಕೆ ಬೀಜಾಂಕುರ ಕೂಡ ಕುಂಭಮೇಳದಲ್ಲೇ ನಡೆಯಿತು ಅನ್ನುವಂಥದ್ದು ಇದಕ್ಕೆ ಮತ್ತೊಂದು ಬಲವಾದಂಥ ಸಾಕ್ಷಿ. ಇವತ್ತು ಕುಂಭಮೇಳದಲ್ಲಿ ಜನಸಾಗರ ಮಾತ್ರ ನಮಗೆ ಕಾಣಬಹುದು, ಆದರೆ ಸಾಮಾನ್ಯರಿಗೆ ಕಾಣದ ಅನೇಕ ಸಂಗತಿಗಳು ಅಲ್ಲಿ ಜರುಗ್ತವೆ. ವಿವಿಧ ಪಂಥಗಳ ಸಾವಿರಾರು ಮಂದಿ ಅಲ್ಲಿ ನಾನಾ ಪಂಥಗಳಿಗೆ ಸನ್ಯಾಸ ದೀಕ್ಷೆಯನ್ನು ಪಡೆಯುತ್ತಾರೆ. ಏಕಕಾಲದಲ್ಲಿ ನಾನಾ ಸಾಧನೆಗಳು ಅಲ್ಲಿ ನಡೆಯುತ್ತವೆ. ಇವನ್ನೆಲ್ಲ ನೋಡಿದರೆ ಒಂದು ಸ್ಪಷ್ಟ ಉದ್ದೇಶಕ್ಕೋಸ್ಕರ ಕುಂಭಮೇಳ ಆಯೋಜನೆಯಾಗಿತ್ತು ಎಂಬುದು ನಮಗೆ ತಿಳಿಯುತ್ತದೆ. ಅಲ್ಲದೆ ಅರ್ಧಕುಂಭ, ಪೂರ್ಣಕುಂಭ, ಮಹಾಕುಂಭಗಳು ಪದೇ ಪದೇ ಶಂಖವನ್ನು ಊದಲಿಕ್ಕೋಸ್ಕರ ಧರ್ಮ ಪ್ರಸರಣ ಮತ್ತು ಧರ್ಮ ರಕ್ಷಣೆಯ ಉದ್ದೇಶದಿಂದ ಆಯೋಜನೆಯಾಗಿದೆ ಮತ್ತು ಅದು ಒಂದು ಪರಂಪರೆಯೇ ಆಗಿ ಹೋಗಿದೆ ಎಂಬುದು ಸ್ಪಷ್ಟವಾಗುವಂಥ ಸಂಗತಿ. ಪ್ರತಿ 12 ವರ್ಷಗಳಿಗೊಮ್ಮೆ ಬೃಹಸ್ಪತಿ ಅಂದರೆ ಗುರುಗ್ರಹವು ಸೂರ್ಯನ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸುವ ಸಮಯವನ್ನು ಬಹಳ ಪವಿತ್ರವೆಂದು ನಾವು ನಂಬಿದ್ದೇವೆ. ಇದು ಒಂದು ಪರ್ವಕಾಲವಾಗಿದ್ದು ಇಂಥ ಪುಣ್ಯದ ಸಮಯದಲ್ಲಿ ಪವಿತ್ರ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದು ಅನೇಕ ಶತಮಾನಗಳಿಂದ ಬಂದ ಆಚರಣೆ. ಇದು ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ನಡೆಯುವ ಕುಂಭಮೇಳಗಳು ಅಲ್ಲದೆ ಬೇರೆ ಬೇರೆ ಕಡೆ ನಡೆಯುವ ಮಾಘ ಮೇಳಗಳಲ್ಲೂ ಸ್ನಾನ ಮಾಡಲು ದೇಶದ ಅನೇಕ ಕಡೆಗಳಿಂದ ಸಾಧು, ಸಂತ, ಸನ್ಯಾಸಿಗಳು ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಯಾತ್ರಿಗಳ ಗಮನ ಸೆಳೆಯುವುದು ನಾಗಸಾಧುಗಳು. ಕಾರಣ ಇವರು ಪ್ರತಿ ಕುಂಭಮೇಳದಲ್ಲೂ ಮೊದಲು ತೀರ್ಥ ಸ್ನಾನ ಮಾಡಬೇಕೆಂಬುದು ಶತಮಾನಗಳಿಂದ ಬಂದಿರುವಂಥ ಅಲಿಖಿತ ಸಂಪ್ರದಾಯ.
ಅಷ್ಟೊಂದು ನಾಗಾ ಸಾಧುಗಳು ಗಂಗಾ ಪ್ರವಾಹದಂತೆ ಕುಂಭಸ್ನಾನದ ಪವಿತ್ರ ಘಳಿಗೆಗೆ ಹೇಗೆ ಬರ್ತಾರೆ, ಎಲ್ಲಿಂದ ಬರ್ತಾರೆ ಅನ್ನುವುದೇ ಒಂದು ನಿಗೂಢ ರಹಸ್ಯದಂತಿದೆ. ಅವರ ಆಹಾರ, ವಿಹಾರ, ವಿಚಾರ, ಪದ್ಧತಿ, ಸಂಪ್ರದಾಯ, ಉಡುಗೆ ತೊಡುಗೆ ಎಲ್ಲವೂ ವಿಶಿಷ್ಟ, ವಿಚಿತ್ರ. ಸಾಲದ್ದಕ್ಕೆ ಅವರ ಇತಿಹಾಸವೂ ಬಹಳ ರೋಚಕ. ಅಧ್ಯಾತ್ಮದೊಂದಿಗೆ ಕ್ಷಾತ್ರ ಪ್ರಜ್ಞೆಯನ್ನು ಕೂಡ ಸೇರಿಸಿ ಶಾಸ್ತ್ರದೊಡನೆ ಶಸ್ತ್ರವಿದ್ಯೆಯಲ್ಲೂ ನಿಪುಣರಾಗಿರುವ ಇವರು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಿಂದ ಹಿಡಿದು ಭಾರತದ ಮೇಲಿನ ಆಕ್ರಮಣಕಾರರ ವಿರುದ್ಧದ ಹೋರಾಟದವರೆಗಿನ ಅನೇಕ ಕದನಗಳಲ್ಲಿ ಭಾಗವಹಿಸಿರುವುದು ಇವರ ಇತಿಹಾಸದ ಇನ್ನೊಂದು ರೋಚಕ ಪುಟ. ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿರುವ ನಾಗಾ ಸಾಧುಗಳು ಗೆರಿಲ್ಲಾ ಯುದ್ಧ ಕುಶಲರು. 1658ರಲ್ಲಿ ನಡೆದಂಥ ರಜಪೂತ ರಾಜ ಜಸ್ವಂತ ಸಿಂಗ್ ಮತ್ತು ಔರಂಗಜೇಬನ ನಡುವಿನ ಯುದ್ಧ, 17ನೇ ಶತಮಾನದಲ್ಲಿ ಮೊಘಲರ ವಿರುದ್ಧ ನಡೆದ ಭರತಪುರದ ರಾಜನ ಯುದ್ಧ ಇತ್ಯಾದಿಯಾಗಿ ನಾಗಾ ಸಾಧುಗಳು ಮೊಘಲರ ಮತ್ತು ಇತರ ಆಕ್ರಮಣಕಾರಿಗಳ ಅಟ್ಟಹಾಸವನ್ನು ಮಟ್ಟ ಮಾಡಿದ ಅನೇಕ ಉದಾಹರಣೆಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. ರಾಮಜನ್ಮಭೂಮಿಯ ಮುಕ್ತಿಗಾಗಿ ಶತಮಾನಗಳಿಂದ ಮಾಡಿದ ಹೋರಾಟದಲ್ಲಿ ನಾಗಸಾಧುಗಳದ್ದು ಸಿಂಹಪಾಲು ಅಂತ ಹೇಳಿದರೆ ಆಶ್ಚರ್ಯ ಇಲ್ಲ. 1855ರ ಅಯೋಧ್ಯ ವಿಮೋಚನೆಯ ಹೋರಾಟದಲ್ಲಿ ನಾಗಸಾಧುಗಳು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ತಾರೆ. ನಂತರದ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದ ರಾಮಜನ್ಮಭೂಮಿಯ ಹೋರಾಟದಲ್ಲೂ ಕೂಡ ಇವರು ಸಕ್ರಿಯರಾಗಿ ಪಾಲ್ಗೊಳ್ಳುತ್ತಾರೆ. ಹೀಗೆ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಇನ್ನೊಂದು ಸಾಧುಗಳ ತಂಡ ಅಂತಂದರೆ ಅದು ಅಘೋರಿ ಸಾಧುಗಳ ತಂಡ. ಇವರು ಸ್ಮಶಾನದಲ್ಲಿ ವಾಸ ಮಾಡುತ್ತಾರೆ. ತಂತ್ರಶಾಸ್ತ್ರವನ್ನು ಅಭ್ಯಾಸ ಮಾಡುವ ಇವರ ದಿನಚರಿ ಅತ್ಯಂತ ಕಠೋರ. ಈ ಮಹಾಕುಂಭಮೇಳದಲ್ಲಿ ಅಂತಹ ಸಾಧುಗಳ ದರ್ಶನ, ಆಶೀರ್ವಾದ ಪಡೆಯುವ ಅವಕಾಶ ಸಿಕ್ಕರೆ ನಾವು ಧನ್ಯರು. ಈ ಬಾರಿಯ ಮಹಾಕುಂಭಮೇಳದ ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಕಣ್ಣ ಮುಂದಿಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕುಂಭಮೇಳದ ವ್ಯವಸ್ಥೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಒಂದು ಪಠ್ಯವಾಗಿ ಬೋಧಿಸಲಾಗ್ತಾ ಇದೆ ಎಂಬುದು ಅನೇಕರಿಗೆ ತಿಳಿಯದ ಸಂಗತಿ. ಇವತ್ತು ಗಂಗಾ ಯಮುನಾ ಸರಸ್ವತಿಯರ ಆ ಪವಿತ್ರ ಸಂಗಮ ಸ್ನಾನದ ಸುತ್ತ ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಈ ಬಾರಿಯ ಮಹಾಕುಂಭಮೇಳ ಆಯೋಜನೆಯಾಗಿದೆ. ಸುಮಾರು 12 ಕಿಲೋಮೀಟರ್ ಪ್ರದೇಶದ ವ್ಯಾಪ್ತಿಯಲ್ಲಿ ತೀರ್ಥ ಸ್ನಾನ ಮಾಡಲು ಸ್ನಾನಘಟ್ಟಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 1.5 ಲಕ್ಷದಷ್ಟು ಟೆಂಟ್ಗಳನ್ನು ಭಕ್ತರ ವಸತಿಯ ದೃಷ್ಟಿಯಿಂದ ನಿರ್ಮಾಣ ಮಾಡಲಾಗಿದೆ. 1.5 ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳ ವ್ಯವಸ್ಥೆ ಇದೆ. ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದಿಂದ ಕ್ಷೇತ್ರದವರೆಗೆ 550 ಬಸ್ಸುಗಳ ನಿರಂತರ ಸಂಚಾರ, 1500 ವಿಶೇಷ ರೈಲುಗಳ ಸಂಚಾರ, ರೈಲ್ವೆ ನಿಲ್ದಾಣದಿಂದ ರಿಕ್ಷಾ, ಬಸ್ಸು, ಟ್ಯಾಕ್ಸಿ ಸೌಲಭ್ಯ, ಕುಂಭಮೇಳದ ಸುತ್ತ 400 ಕಿಲೋಮೀಟರ್ಗಿಂತ ಹೆಚ್ಚಿನ ತಾತ್ಕಾಲಿಕ ರಸ್ತೆಗಳ ನಿರ್ಮಾಣ, 14 ನೂತನ ಫ್ಲೈಓವರ್ಗಳು, ನದಿಗೆ ಅಡ್ಡಲಾಗಿ 30 ತೇಲುವ ಸೇತುವೆಗಳು, 67,000 LED ದೀಪಗಳು, 2,000 ಸೌರ ದೀಪಗಳು, ಕೃತಕ ಬುದ್ಧಿಮತ್ತೆಯ 2,750 CC ಕ್ಯಾಮರಾಗಳು, 25,000 ಕಸದ ಬುಟ್ಟಿಗಳ ಬಳಕೆ, ಕಸದ ಡಬ್ಬಿಗಳ ಬಳಕೆ, 15,000 ನೈರ್ಮಲ್ಯ ಕಾರ್ಮಿಕರು, 160 ತ್ಯಾಜ್ಯ ನಿರ್ವಹಣಾ ಘಟಕಗಳು, 50,000ಕ್ಕೂ ಹೆಚ್ಚು ನೀರಿನ ಸಂಪರ್ಕಗಳು, 37,000 ಪೊಲೀಸರು, 14,000 ಹೋಮ್ ಗಾರ್ಡ್ಗಳು, 56 ಸೈಬರ್ ವಾರಿಯರ್ಗಳು, ಆಯಕಟ್ಟಿನ ಸ್ಥಳಗಳಲ್ಲಿ ಆಮ್ಲಜನಕ, ICU, ಹಾಸಿಗೆ, ವೆಂಟಿಲೇಟರ್ ಇತ್ಯಾದಿ ಇರುವಂಥ ಆಂಬ್ಯುಲೆನ್ಸ್ಗಳು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇಷ್ಟೆಲ್ಲ ವ್ಯವಸ್ಥೆಗಳಿಗೆ ಉತ್ತರ ಪ್ರದೇಶ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿದೆ ಅಂತ ಹೇಳಲಾಗಿದೆ. ಆದರೆ ಇದರಿಂದ ದೇಶದ ಆರ್ಥಿಕತೆಗೆ ಕೊಡುಗೆ ಏನು ಎನ್ನುವುದು ನಿರಾಶಾವಾದಿಗಳ ಪ್ರಶ್ನೆ. ಅವರಿಗೆ ಖರ್ಚು ಮಾತ್ರ ಕಾಣುತ್ತೆ. ಆದರೆ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿದ ಒಬ್ಬ ಸಾಮಾನ್ಯನು ಈ ಕುಂಭಮೇಳದಿಂದ ಆಗುವಂಥ ಅಪಾರ ಆರ್ಥಿಕ ಬೆಳವಣಿಗೆಗಳನ್ನು ಲೆಕ್ಕ ಹಾಕಬಲ್ಲ. ಕುಂಭಕ್ಕೆ ಬರುವ 50 ಕೋಟಿ ಭಕ್ತರ ಪೈಕಿ ಪ್ರತಿಯೊಬ್ಬರೂ ಕೇವಲ ಒಂದೊಂದು ಇಡ್ಲಿಯನ್ನು ತಿಂದರು ಅಂತ ಅಂದುಕೊಳ್ಳಿ. ಒಂದು ಇಡ್ಲಿಗೆ 10 ರೂಪಾಯಿ ಲೆಕ್ಕದಲ್ಲಿ ಅದೇ 500 ಕೋಟಿ ರೂಪಾಯಿಗಳಷ್ಟಾಗುತ್ತೆ. ಇನ್ನು ಉಳಿದಂತೆ ನೀವೇ ಗಣಿಸಿ ಗುಣಿಸಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ರೈಲ್ವೆ, ವಿಮಾನ, ಬಸ್ಸು, ಟ್ಯಾಕ್ಸಿ, ರಿಕ್ಷಾ ಇತ್ಯಾದಿಗಳ ಉಪಯೋಗ, ಪೂಜಾ ಸಾಮಗ್ರಿಗಳು, ಕರಕುಶಲ ವಸ್ತುಗಳು ಅಲ್ಲದೆ ಅನೇಕ ವಿಧದ ಮಾರಾಟ ಮೇಳಗಳು, ಜಾಹೀರಾತು ಸಂಸ್ಥೆಗಳ ಪ್ರದರ್ಶನಗಳು, ಕೊಡುಗೆ ಮತ್ತು ದಾನಗಳು, ಸಂಪರ್ಕ ವಲಯಗಳ ಆದಾಯ, ಹೀಗೆ ಒಂದೆರಡಲ್ಲ ಅನೇಕ ಅಸಂಖ್ಯಾತ ವಲಯಗಳಲ್ಲಿ ಆದಾಯ ಬರುವುದು ದೇಶದ ಆರ್ಥಿಕತೆಯಲ್ಲಿ ಬೆಳವಣಿಗೆಯನ್ನು ತರುತ್ತದೆ.
ದಿನನಿತ್ಯದಲ್ಲಿ ಅಲ್ಲಿ ರಿಕ್ಷಾ ನಡೆಸುವ ಮಹನೀಯರೊಬ್ಬರು ಈ ಸಂದರ್ಭದಲ್ಲಿ ಹೇಳುತ್ತಾರೆ, ನಾವು 1 ವರ್ಷಕ್ಕಾಗುವಷ್ಟು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳುತ್ತಾರೆ. ಸರ್ಕಾರವಾದರೂ ಈ ಸಂದರ್ಭದಲ್ಲಿ ಪರವಾನಿಗೆ, ಶುಲ್ಕ, ತೆರಿಗೆ ಇತ್ಯಾದಿಗಳ ಮೂಲಕ ತನ್ನ ಬೊಕ್ಕಸು ತುಂಬಿಸಿಕೊಳ್ಳಬಹುದು. ಇಲ್ಲಿ ಬರುವ ಸುಮಾರು 50 ಕೋಟಿ ಜನರು ಕನಿಷ್ಠ ತಲಾ ರೂಪಾಯಿ 5,000 ಖರ್ಚು ಮಾಡ್ತಾರೆ ಅಂತಂದುಕೊಂಡ್ರೂ ಒಟ್ಟು ಆದಾಯವು 2.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆಗುವುದು ಅಂತಂದರೆ ಆರ್ಥಿಕತೆಯ ಮೇಲಿನ ಅದರ ಪರಿಣಾಮ ನೀವು ಊಹಿಸಿಕೊಳ್ಳಿ. ಹೀಗೆ ವ್ಯಕ್ತಿಯ ಸರ್ವತೋಮುಖ ಉನ್ನತಿಗೆ ಕಾರಣವಾಗುವ ಅಧ್ಯಾತ್ಮ, ವ್ಯವಹಾರ, ಆರ್ಥಿಕತೆ, ಶಿಕ್ಷಣ, ಸಂಸ್ಕೃತಿ, ಕಲೆ ಮತ್ತು ಅಂತಹ ಅನೇಕ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡುವ ಇಂಥ ಕುಂಭಮೇಳಗಳು ಸನಾತನ ಧರ್ಮದ ವಸುಧೈವ ಕುಟುಂಬಕಂ ತತ್ವದ ಸಾರ್ಥಕತೆಯನ್ನು ಸಾರ್ತವೆ ಅಂತಂದರೆ ಅದರಲ್ಲಿ ಖಂಡಿತ ತಪ್ಪಿಲ್ಲ. ಇನ್ನು ನೀವು ಮಹಾಕುಂಭಮೇಳಕ್ಕೆ ಬರುವಿರಿ ಅಂತಾದರೆ ಒಂದು ಸಣ್ಣ ಪುಟ್ಟ ಕೆಲವು ಸಲಹೆಗಳು. ಈ ಮೊದಲೇ ತಿಳಿಸಿದಂತೆ ಮಹಾಕುಂಭಮೇಳ ನಡೆಯುವ 10,000 ಎಕರೆ ಪ್ರದೇಶವನ್ನು ನೋಡಲಿಕ್ಕೆ ಹಲವು ವಾರಗಳೇ ಬೇಕಾಗಬಹುದು. ಹಾಗಾಗಿ ಸೂಕ್ತ ಸಮಯದಲ್ಲಿ ಮೊದಲು ತೀರ್ಥ ಸ್ನಾನ ಪೂರೈಸಿಕೊಳ್ಳಿ. ನಂತರ ಸುಮಾರು 40 ಚದರ ಕಿಲೋಮೀಟರ್ ಜಾಗದಲ್ಲಿನ 25 ಸೆಕ್ಟರ್ಗಳಿಗೆ ಆಮೇಲೆ ಭೇಟಿ ಕೊಡುವಿರಂತೆ. ಅಷ್ಟೂ ದೂರಗಳನ್ನು ಗಂಗೆಯ ವಿಶಾಲ ಬಯಲಿನಲ್ಲಿ ನಡೆದೇ ಸಾಗಬೇಕಾದಂಥ ಅನಿವಾರ್ಯತೆ ಬರಬಹುದು. ಯಾವ್ಯಾವ ಸೆಕ್ಟರ್ಗಳಲ್ಲಿ ಏನೇನು ವಿಶೇಷಗಳಿವೆ, ಯಾವ ಸೆಕ್ಟರ್ಗೆ ಯಾವ ಸೇತುವೆ ಮೇಲೆ ಸಾಗಬೇಕು, ಯಾವ ದಾರಿಯಲ್ಲಿ ಹಿಂತಿರುಗಬೇಕು, ವಿಭಿನ್ನ ಅಖಾಡಗಳ ನಾಗಸಾಧುಗಳು ಯಾವ ಸೆಕ್ಟರ್ಗಳಲ್ಲಿ ಕಾಣಸಿಗ್ತಾರೆ ಇತ್ಯಾದಿ ವಿವರಗಳನ್ನು ನೂರಾರು ಯೂಟ್ಯೂಬರ್ಗಳು ಈಗಾಗಲೇ ವಿವರಿಸಿದ್ದಾರೆ. ಅವುಗಳಲ್ಲಿ ವಿಶ್ವಾಸಾರ್ಹವಾದ ಮಾಹಿತಿಗಳನ್ನು ಮೊದಲೇ ಸಂಗ್ರಹಿಸಿಟ್ಟುಕೊಂಡು ತೀರ್ಥಯಾತ್ರೆಯನ್ನು ಪ್ರಾರಂಭ ಮಾಡಿ. ನಾಗಸಾಧುಗಳ ಜೊತೆ ಸೆಲ್ಫಿ ತೆಗೆಸಿಕೊಳ್ಳಬೇಕು ಅನ್ನುವ ನಮ್ಮ ಮನಸ್ಸಿಗೆ ಕಡಿವಾಣ ಇರಲಿ. ನಮ್ಮ ಜೊತೆ ಫೋಟೋ ತೆಗೆಸಿಕೊಳ್ಳಲು ಅವರು ಬಿಗ್ ಬಾಸ್ ಸ್ಪರ್ಧಿಗಳಂತೆ ಸಿನಿಕರಲ್ಲ. ಅವರು ಅಖಂಡ ಸಾಧಕರು, ಸನಾತನ ಧರ್ಮದ ಒಳಿತಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ನಮ್ಮ ರೀಲ್ಸ್ಗಾಗಿ ಅವರ ಸಾಧನೆಗೆ ಭಂಗ ತರುವ ಕ್ಷುಲ್ಲಕ ಮಾನಸಿಕತೆ ನಮಗೆ ಬೇಡ. ಅವರ ದರ್ಶನವನ್ನು ಮಾಡಿ ಅವರ ಆಶೀರ್ವಾದ ಪಡೆಯುವ ಶುದ್ಧ ಮನಸ್ಸಿನಿಂದ ಹೋದರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ಹೃತ್ಪೂರ್ವಕವಾಗಿ ಹರಸ್ತಾರೆ. ಇನ್ನು ವಾತಾವರಣದ ವಿಷಯಕ್ಕೆ ಬಂದರೆ 5 ರಿಂದ 8 ಡಿಗ್ರಿವರೆಗೆ ಅಲ್ಲಿ ಸದ್ಯದ ವಾತಾವರಣ. ಆದರೆ 1 ಕೋಟಿ ಜನರ ನಡುವೆ ಚಳಿ ಅಷ್ಟಾಗಿ ಕಾಡೋದಿಲ್ಲ. ಆದರೂ ಬೆಚ್ಚನೆಯ ಉಡುಪುಗಳು ಅವಶ್ಯ. ಆರಾಮದಾಯಕ ಶೂಗಳಿದ್ದರೆ ನಡಿಗೆ ಆರಾಮದಾಯಕ. ಅತ್ಯಂತ ಕಡಿಮೆ ಸಂಖ್ಯೆಯ ಬಟ್ಟೆಗಳನ್ನು ತೆಗೆದುಕೊಂಡರೆ ಪ್ರಯಾಣವು ಹಗುರವಾಗ್ತದೆ. ಊಟ ತಿಂಡಿಗಂತೂ ಯಾವ ಸಮಸ್ಯೆಯೂ ಆಗದು. ಇಸ್ಕಾನ್ ಸಂಸ್ಥೆಯು ಸೇರಿದಂತೆ ಅನೇಕ ಕಡೆ ಉಚಿತ ಅನ್ನದಾಸೋಹದ ಕೇಂದ್ರಗಳಿವೆ. ನಿಮ್ಮ ಜೊತೆಗೆ ಬಂದಂಥ ಜೊತೆಗಾರರು ಕಳೆದು ಹೋದರೆ ಚಿಂತಿಸಬೇಡಿ. ಖೋಯಾಪಾಯ ವ್ಯವಸ್ಥೆ ಸಮರ್ಥವಾಗಿದೆ. ಆ ವ್ಯವಸ್ಥೆಯ ಲಾಭವನ್ನು ಪಡೆದುಕೊಳ್ಳಿ. ಕೇಂದ್ರ ಸರ್ಕಾರ ಮಹಾಕುಂಭಮೇಳಕ್ಕೆ ಬರುವ ಜನರಿಗಾಗಿ ಮೊಬೈಲ್ ಅಪ್ಲಿಕೇಶನ್ ಒಂದನ್ನು ತಯಾರು ಮಾಡಿದೆ. ಮಹಾಕುಂಭಮೇಳ 2025 ಅನ್ನುವ ಈ ಅಪ್ಲಿಕೇಶನ್ನಲ್ಲಿ ಕುಂಭಮೇಳದ ಕುರಿತ ಬಹಳಷ್ಟು ಮಾಹಿತಿಗಳಿವೆ. ಇನ್ನು ವಸತಿ ವ್ಯವಸ್ಥೆಯನ್ನು ಆನ್ಲೈನ್ನಲ್ಲಿ ನಿಗದಿಪಡಿಸಿಕೊಂಡು ಹೋಗುವವರು ನಿಮ್ಮ ವಸತಿಯಿಂದ ತೀರ್ಥ ಸ್ನಾನದ ಜಾಗಕ್ಕೆ ಎಷ್ಟು ದೂರ ಇದೆ ಎಂಬುದನ್ನು ಮೊದಲೇ ಖಚಿತಪಡಿಸ್ಕೊಳ್ಳಿ. 5-6 ಕಿಲೋಮೀಟರ್ ಅಂತರದಲ್ಲಿ ನಿಮ್ಮ ವಸತಿ ಇರುವ ಹಾಗೆ ನೋಡಿಕೊಳ್ಳಿ. ಯಾಕೆ ಅಂತಂದರೆ ಅಷ್ಟು ದೂರವನ್ನು ನಾವು ನಡೆದೇ ಸಾಗಬೇಕಾಗತ್ತೆ. ಸಂಗಮದ ಪಕ್ಕದಲ್ಲೇ ಅನೇಕ ಮಠಗಳ ವಸತಿಗಳಿವೆ. ಪರಿಚಿತರಿಂದ ತಿಳಿದುಕೊಂಡು ಅಲ್ಲೂ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳಬಹುದು. ಅಯೋಧ್ಯೆಯಿಂದ ಪ್ರಯಾಗಕ್ಕೆ, ಪ್ರಯಾಗದಿಂದ ವಾರಣಾಸಿಗೆ ರಸ್ತೆಯ ಮೇಲೆ ಸಾಗುವವರು ಕನಿಷ್ಠ 3-4 ಗಂಟೆಗಳ ಟ್ರಾಫಿಕ್ ಜಾಮ್ ಆಗಬಹುದು ಎಂಬ ಮಾನಸಿಕ ಸಿದ್ಧತೆಯೊಂದಿಗೆ ತೆರಳಿ. ಅಯೋಧ್ಯೆಯಿಂದ ಪ್ರಯಾಗಕ್ಕಿರುವ 4 ಗಂಟೆಗಳ ದಾರಿ ನಮಗೆ 9 ಗಂಟೆಗಳಷ್ಟು ದೀರ್ಘವಾಗಿತ್ತು. ಅರ್ಥಾತ್ 5 ಗಂಟೆಗಳಷ್ಟು ಹೆಚ್ಚು ಸಮಯ ನಾವು ರಸ್ತೆಯಲ್ಲೇ ಕಳೀಬೇಕಾಯಿತು. ಆದರೆ ಆ ಪುಣ್ಯ ಸ್ನಾನದ ಮುಂದೆ ಇವು ಯಾವುದು ನಮಗೆ ತೊಡಕುಗಳು ಅಂತ ಅನಿಸೋದೇ ಇಲ್ಲ. 144 ವರ್ಷಗಳಿಗೆ ಒಮ್ಮೆ ನಡೆಯುವ ಈ ಮಹಾಕುಂಭ ಮೇಳಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ತೆರೆ ಬೀಳಲಿಕ್ಕಿದೆ. ಜೀವಮಾನದಲ್ಲಿ ಕೆಲವು ಕೋಟಿ ಮಂದಿಗೆ ಒಮ್ಮೆ ಮಾತ್ರ ಸಿಗುವ ಅಪೂರ್ವ ಅವಕಾಶ ನಿಮ್ಮ ಕಣ್ಣ ಮುಂದಿದೆ. ಆ ತೀರ್ಥ ಸ್ನಾನ, ನಾಗಸಾಧುಗಳ ದರ್ಶನ, ಆಶೀರ್ವಾದ ಪಡೆಯಲು ಮತ್ತು ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಕಾಣಸಿಗದ ಅದ್ಭುತ ಅತ್ಯದ್ಭುತ ವ್ಯವಸ್ಥೆಯನ್ನು ಕಣ್ಣಾರೆ ಕಾಣಲು ನೀವು ಮಹಾಕುಂಭಮೇಳಕ್ಕೆ ಹೋಗುವ ಮನಸ್ಸು ಮಾಡಲೇಬೇಕು. ಕುಂಭಮೇಳಕ್ಕೆ ಹೋದರೆ ನನಗೆಷ್ಟು ನಷ್ಟವಾಗುವುದೋ ಎಂದು ಕುಳಿತರೆ ಜೀವನದಲ್ಲಿ ನೀವು ಗಳಿಸಲು ಸಾಧ್ಯವೇ ಇಲ್ಲದ್ದನ್ನು ಗಳಿಸುವ ಸುವರ್ಣ ಅವಕಾಶವನ್ನು ನಷ್ಟ ಮಾಡಿಕೊಳ್ತೀರಿ. ನಮಸ್ಕಾರ.